ಇದು ಒಂದು ಕಡೆ. ಆದರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಯಾಕೋ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದೇನಾಗಿದೆಯೋ, ಮೈ ಮೇಲೆ ದೇವ್ರು ಬಂದಿದೆಯೋ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಈಗ ಅಮೆರಿಕ ಮತ್ತು ಚೀನಾ ನಡುವೆ ಸುಂಕ ಯುದ್ಧ ಅಂತಕ್ಕಂಥದ್ದು ತಾರಕಕ್ಕೇರಿದೆ. ಅಮೆರಿಕ ಚೀನಾ ಮಧ್ಯೆ ತಾರಕಕ್ಕೇರಿದೆ ಸುಂಕ ಸಮರ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಭಾರತ ಪಾರ ಅಂತಕ್ಕಂಥ ಒಂದು ಪ್ರಶ್ನೆ. ಚೀನಾ ವಸ್ತುಗಳ ಮೇಲೆ ಯರ್ರಾಬಿರ್ರಿ ಟ್ರಂಪ್ ಟ್ಯಾಕ್ಸ್ ಅನ್ನು ಹೇರ್ತಾ ಇದ್ದಾರೆ. ಚೀನಾ ಮೇಲೆ 104ರಿಂದ 125% ಪ್ರತೀಕಾರ ತೆರಿಗೆ. ಇದು ಪ್ರತೀಕಾರ ತೆರಿಗೆ ಅಂತ ಹೊಸ ಟ್ಯಾಕ್ಸ್ ಒಂದು ಬಂದಿದೆ, ಆಯಿತಾ. ಸೊ ಹಾಗಾಗಿ ಪ್ರತೀಕಾರ ತೆರಿಗೆ ಹೆಚ್ಚಳ ಮಾಡಿದ್ದಾರೆ. ಚೀನಾದವ್ರು 84% ಹಾಕಿದ್ರು ಹೌದು ಅಮೆರಿಕ ವಸ್ತುಗಳ ಮೇಲೆ. ನೀವು 84 ಹಾಕಿದ್ರೆ ನಾನು 125 ಹಾಕ್ತೀನಿ ಅಂತ ಅಂದ್ಬಿಟ್ಟು 125ರಷ್ಟು ಟ್ಯಾಕ್ಸನ್ನು ಡೊನಾಲ್ಡ್ ಟ್ರಂಪ್ ಹೆಚ್ಚಳ ಮಾಡಿದ್ದಾರೆ. ಜಾಗತಿಕ ದೃಷ್ಟಿಯಿಂದ ನೋಡೋದಾದರೆ ವೆರಿ ಡೇಂಜರಸ್ ಮೂವ್ ಇದು. ತುಂಬಾ ತಪ್ಪು ಇದು ಮಾಡ್ತಾ ಇರ್ತಕ್ಕಂಥದ್ದು. ಈಗಲೇ ಒಂದು ಜೋಕ್ ಇದೆ ಸರ್ ನಮ್ಮ ಭಾರತದಲ್ಲಿ. ಈ ಸಲ ಭಾರತದಲ್ಲಿ 2 ರೀತಿಯ ಜನ ಮುಳುಗಿದ್ರು ಅಂತ. ಒಬ್ರು ಕುಂಭಮೇಳದಲ್ಲಿ ಹೋಗಿ ಮುಳುಗಿದ್ರು, ಇನ್ನೊಬ್ರು ಶೇರ್ನಲ್ಲಿ ದುಡ್ಡು ಹಾಕ್ತವ್ರು ಹೋಗಿ ಮುಳುಗಿದ್ರು ಅಂತ. ಇನ್ನಿದೆಷ್ಟು ಜಾಸ್ತಿ ಆಗುತ್ತೋ ಗೊತ್ತಿಲ್ಲ. ಬಟ್ ವೆರಿ ಡೇಂಜರ್. ಮುಂದಿನ ದಿನಗಳಲ್ಲಂತೂ ತುಂಬಾ ಕಷ್ಟಕ್ಕೆ ಸಿಕ್ಕಾಕೋತಾರೆ ದೇಶದ ಜನ, ಜಗತ್ತಿನ ಜನ. ಮತ್ತೊಮ್ಮೆ ಜಾಗತಿಕವಾಗಿ ಆರ್ಥಿಕ ಹಿಂಜರಿತಕ್ಕೆ ಇಡೀ ಜಗತ್ತನ್ನ ತಳ್ಳಲ್ಪಡ್ತಾರ ಟ್ರಂಪ್ ಮತ್ತು ಚೀನಾದ ಈ ನೀತಿ ಅನ್ನುವಂತಹ ಪ್ರಶ್ನೆಗಳ ಬೆನ್ನಲ್ಲೇ ಉಳಿದ 75 ದೇಶಗಳಿಗೂ ಕೂಡ ಪ್ರತಿಸುಂಕವನ್ನು ಹಾಕಿದ್ರು. ಅದಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನ ಕೊಟ್ಟಿದ್ದಾರೆ. 90 ದಿನಗಳ ಮಟ್ಟಿಗೆ ಅದನ್ನ ಹೋಲ್ಡ್ ಮಾಡಿದ್ದಾರೆ. 75 ದೇಶಗಳಿಗೆ ಮಧ್ಯರಾತ್ರಿ ಟ್ಯಾಕ್ಸ್ ರಿಲ್ಯಾಕ್ಸ್ ಸಿಕ್ಕಿದೆ. ಟ್ರಂಪ್ ಅತಿರೇಕವೋ ಅಥವಾ ರಣತಂತ್ರದ ಭಾಗವೋ ಗೊತ್ತಾಗ್ತಾ ಇಲ್ಲ. ಆದರೆ ಅಮೆರಿಕ ಮೇಲೆ ಯುರೋಪಿಯನ್ ಒಕ್ಕೂಟ ಮಾತ್ರ ಸಿಡಿದೇಳ್ತಾ ಇದೆ. ಹುಚ್ಚರ ಥರ ಆಡ್ತಾ ಇದ್ದೀರಾ, ಎಲ್ಲ ರೀತಿಯಲ್ಲೂ ಕೂಡ ಜನರ ಮೇಲೆ ಇದು ಪ್ರಭಾವ ಬೀರ್ತಾ ಇದೆ. ಎಲ್ಲಿಗೆ ತೊಗೊಂಡು ಹೋಗ್ಬೇಕಂತ ಇದ್ದೀರಾ? ನೀವಂತೂ ಒಂದು 14-15 ಸಲ ನೀವು ನಿಮ್ಮ ದೇಶ ಹುಟ್ಟಿದಾಗ್ಲಿಂದ ರಿಸೆಷನ್ ನೋಡಿದೆ, ಬಟ್ ನಮ್ಮನ್ನೆಲ್ಲ ಯಾಕೆ ತಳ್ತಾ ಇದ್ದೀರಾ ಅಂತ ಅವರು ಸಿಡಿದೇಳ್ತಾ ಇದ್ದಾರೆ. ಮತ್ತು ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಅಮೆರಿಕಾದ $23 ಶತಕೋಟಿ ಉತ್ಪನ್ನಗಳಿಗೂ ನಾವು ಶಾಕ್ ಕೊಡಬೇಕಾಗತ್ತೆ ನೀವು ಹಿಂಗೆ ಮಾಡ್ತಾ ಇದ್ರೆ ಅಂತ. ನಿಮಗೆ ನೆನಪಿರಲಿ, ಈ ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಡಿಫೆನ್ಸ್ ಪ್ರಾಡಕ್ಟ್ಸು ಅಮೆರಿಕದಿಂದ ಎಕ್ಸ್ಪೋರ್ಟ್ ಆಗದೆ ಯುರೋಪಿಯನ್ ಒಕ್ಕೂಟದ ದೇಶಗಳಿಗೆ. ಸೊ ಅದನ್ನೆಲ್ಲ ಬಂದ್ ಮಾಡಿದ್ರೆ ಇವ್ರ ಬಿಸ್ನೆಸ್ ಎಲ್ಲಿಂದ ಬರುತ್ತೆ? ಲಾಭ ಎಲ್ಲಿಂದ ಬರುತ್ತೆ? ಒಂದಂತೂ ಸ್ಪಷ್ಟ, ಇಡೀ ಜಗತ್ತನ್ನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸ್ತೀನಿ ಅಂತ ಟ್ರಂಪ್ ಹೋಗ್ತಾ ಇರ್ತಕ್ಕಂಥದ್ದು ಅವರೇ ತೋಡಿದ ಹಳ್ಳಕ್ಕೆ ಅವರೇ ಬೀಳ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಇದಕ್ಕೇನು ತುಂಬ ದಿನ ಬೇಕಾಗಿಲ್ಲ. ನನ್ನ ಪ್ರಕಾರ ಅನದರ್ 4-5 ಮಂತ್ಸ್ ಯುರೋಪಿಯನ್ ಒಕ್ಕೂಟ, ಕೊಲ್ಲಿ ರಾಷ್ಟ್ರಗಳು ಮತ್ತು ಏಷ್ಯಾದ ಪ್ರಬಲ ಚೀನಾ ಮತ್ತು ಭಾರತ ಎಲ್ಲವೂ ಸೇರ್ಕೊಂಡು ಪ್ರತೀಕಾರಕ್ಕೆ ಮುಂದಾಗ್ಬಿಟ್ರೆ ಡೊನಾಲ್ಡ್ ಟ್ರಂಪ್ ಅವರು ಭಿಕ್ಷೆ ಬಿಡಬೇಕಾಗುತ್ತೆ ಈ ರಾಷ್ಟ್ರಗಳ ಮುಂದೆ. ಅದಂತೂ ಸತ್ಯ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಟ್ರಂಪ್ ಆಡ್ತಾ ಇರುವಂತಹ ರೀತಿ ನೋಡ್ತಾ ಇದ್ರೆ ಇದು ವಿನಾಶಕ್ಕೆ ಹಾದಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಬರುತ್ತೆ. ಬಟ್ ಭಾರತದ ಪಾಲಿಗೆ ನೋಡಿದ್ರೆ ಒಂದು ಸ್ವಲ್ಪ ಮುಳುಗ್ತಾ ಇರೋರಿಗೆ ಹುಲ್ಲುಕಡ್ಡೆಯ ಆಸರೆ ಅನ್ನೋ ರೀತಿನಲ್ಲಿ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಇದೆ. ಏನೇನಾಗ್ಬೋದು, ಏನು ವಿಶ್ಲೇಷಣೆ ಸದ್ಯಕ್ಕೆ ಕೇಳಿ ಬರ್ತಾ ಇದೆ? ಮಮತಾ ನೋಡಿ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇದೆಯಾ ಇಲ್ವಾ, ಅಥವಾ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದಾವೆ. ಯಾಕೆ ಅಂದರೆ ಈ ಹಿಂದೆ ಬೇರೆ ಬೇರೆ ದೇಶಗಳಿಗೆ ತನ್ನದೇ ಆದಂಥ ಟ್ಯಾರಿಫ್ ಅನ್ನು ವಿಧಿಸುವಂಥ ಕೆಲಸವನ್ನ ಮಾಡಿತ್ತು. ಆದರೆ ನಿನ್ನೆ ರಾತ್ರಿ ಅಚಾನಕ್ಕಾಗಿ ಅದನ್ನು 3 ತಿಂಗಳ ಕಾಲ ಹೋಲ್ಡ್ ಮಾಡುವಂಥ ಕೆಲಸವನ್ನ ಮಾಡಿದೆ. ಮುಂದಿನ 90 ದಿನಗಳ ಕಾಲ ಅವರಿಗೆ ಸಮಯಾವಕಾಶವನ್ನು ಕೊಡುವ ಕೆಲಸವನ್ನ ಕೂಡ ಮಾಡಿದೆ. ಈ ಬೆಳವಣಿಗೆಯನ್ನು ನೋಡಿದರೆ ಬಹುಶಃ ಅಮೆರಿಕ ಏನು ಬಾರ್ಗೇನಿಂಗ್ಗೆ ಮುಂದಾದಂತೆ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಟ್ಯಾರಿಫ್ ನ ಹೇರುವಂತ ಬೆದರಿಕೆಯನ್ನ ಹಾಕಿ ಬೇರೆ ಬೇರೆ ದೇಶಗಳು ಅಮೆರಿಕದ ಮೇಲೆ ಏನು ತೆರಿಗೆಯನ್ನ ಅಥವಾ ಸುಂಕವನ್ನ ಹಾಕ್ತಾ ಇದಾವೆ ಅದನ್ನ ಕಡಿಮೆ ಮಾಡುವಂತ ಪ್ರಯತ್ನ ಏನಾದರೂ ಮಾಡ್ತಾ ಇದಾರ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ಚೀನಾದ ಮೇಲೆ ಒಂದ್ ರೀತಿ ಸುಂಕದ ವಾರ್ ಶುರುವಾಗಿರುವಂತದ್ದು, ಪ್ರತೀಕಾರವೂ ಕೂಡ ಶುರುವಾಗಿರುವಂತದ್ದು ಇಲ್ಲಿ ಗೋಚರಿಸ್ತಾ ಇರುವಂತದ್ದು. ಈ ಹಿಂದೆ 104% ಸುಂಕವನ್ನ ವಿಧಿಸುವಂತ ಕೆಲಸವನ್ನ ಅಮೆರಿಕ ಮಾಡಿತ್ತು. ಇದಾದ ಬೆನ್ನಲ್ಲೇ ಈಗ ಏನು ಚೀನಾ ಕೂಡ 84%
ಒಂದಿಷ್ಟು ಏನು ಪ್ರತಿ ಸುಂಕವನ್ನು ವಿಧಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಇದಾದ ಬೆನ್ನಲ್ಲೇ ಈಗ ಟ್ರಂಪ್ 125%ಗೆ ಈ ಒಂದು ಟ್ಯಾರಿಫ್ ಅನ್ನ ಏರಿಸುವಂತ ಕೆಲಸವನ್ನ ಮಾಡಿದೆ. ಜಗತ್ತಿನ ಎಲ್ಲ ದೇಶಗಳ ಜೊತೆಗೆ ಬಾರ್ಗೇನಿಗೆ ಒಂದ್ ಕಡೆಗೆ ಅಮೆರಿಕ ಮುಂದಾಗಿದ್ರೆ, ಮತ್ತೊಂದು ಕಡೆ ಚೀನಾದ ಮೇಲೆ ಹಠ ಸಾಧಿಸುವಂತ ಕೆಲಸವನ್ನು ಕೂಡ ಮುಂದುವರಿಸಿರುವಂತದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಜಾಗತಿಕ ಆರ್ಥಿಕ ಹಿಂಜರಿತೆಗೆ ಕಾರಣ ಆಗಬಹುದಾ ಅನ್ನುವಂತಹ ಒಂದಿಷ್ಟು ವಿಶ್ಲೇಷಣೆಗಳು ಕೂಡ ನಡೀತಾ ಇದಾವೆ. ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕು ಮಮತಾ, ನೀವು ಹೇಳ್ದಂಗೆ ಅಮೆರಿಕ ಈ ಒಂದು ಡಿಫೆನ್ಸ್ ಮೆಟೀರಿಯಲ್ ಅಥವಾ ಪ್ರಾಡಕ್ಟ್ಸ್ ಏನಿದೆ ಅದನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಮುಂದಿದ್ರು ಕೂಡ ಬೇರೆ ಬೇರೆ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಹೆಚ್ಚು ಕೆಲಸವನ್ನ ಮಾಡುತ್ತೆ. ಅದು ವಿಶೇಷವಾಗಿ ಚೀನಾದಿಂದ ಅತಿ ಹೆಚ್ಚು ಪ್ರಾಡಕ್ಟ್ಗಳು ಅಮೆರಿಕಕ್ಕೆ ಇಂಪೋರ್ಟ್ ಆಗುತ್ತೆ. ಸೊ ಈ ಒಂದು ಅಮೆರಿಕದ ಜೊತೆಗೆ ವಾರನ್ನ ಅಥವಾ ತೆರಿಗೆ ಯುದ್ಧವನ್ನ ಶುರು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಮೆರಿಕದಲ್ಲಿ ಸಾಕಷ್ಟು ಮೂಲಭೂತವಾಗಿ ಬೇಕಾದಂತಹ ವಸ್ತುಗಳು, ಅದು ಟಿಶ್ಯೂ ಪೇಪರ್ ನಿಂದ ಹಿಡಿದು ಅಗತ್ಯ ವಸ್ತುಗಳಿಂದ ಅವುಗಳ ಬೆಲೆ ಏರಿಕೆ ಆಗುವಂತ ಸಾಧ್ಯತೆಗಳಿದಾವೆ. ನೋಡಿ, ಒಂದು ಕಡೆಗೆ 90 ದಿನಗಳ ಕಾಲ ಬೇರೆ ಬೇರೆ ದೇಶಗಳು, ಸುಮಾರು 74-75 ದೇಶಗಳಿಗೆ 3 ತಿಂಗಳ ಸಮಯಾವಕಾಶವನ್ನೇ ಕೊಡಲಾಗಿದೆ. ಮತ್ತೊಂದು ಕಡೆ ತತ್ಕ್ಷಣದಿಂದ ಜಾರಿ ಬರುವಂತೆ 125% ತೆರಿಗೆಯನ್ನ ಚೀನಾದ ಮೇಲೆ ವಿಧಿಸಿರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಮೈನರ್ ಅಥವಾ ಮೇಜರ್ ಪ್ರಾಡಕ್ಟ್ಗಳಿಂದ ಅವೆಲ್ಲವೂ ಕೂಡ ಚೀನಾದಿಂದಲೇ ಅಮೆರಿಕಕ್ಕೆ ಹೋಗ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿ ಅಮೆರಿಕದಲ್ಲಿ ಬೇಕಾಗುವಂತಹ ಅಗತ್ಯ ವಸ್ತುಗಳಿದ್ದಾವೆ, ಅವುಗಳ ಬೆಲೆ ಏರಿಕೆ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಅಮೆರಿಕದಲ್ಲೂ ಕೂಡ ಜನ ಬಂಡಾಯ ಹೇಳುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಈಗಾಗಲೇ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೂಡ ಪ್ರತಿಭಟನೆಗಳು ಶುರುವಾಗಿದ್ದಾವೆ. ಈ ಪ್ರತಿಭಟನೆಗಳಿಗೆ ಇನ್ನಷ್ಟು ಪುಷ್ಟಿ ಸಿಕ್ಕಂತಾಗಿರುವಂತದ್ದು. ಹೀಗಾಗಿ ಇನ್ನಷ್ಟು ಜೋರಾದಂತ ಪ್ರತಿಭಟನೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಿಗ್ತಾ ಇರುವಂತದ್ದು. ಆದ್ರೆ ಇತರ ದೇಶಗಳಿಗೆ ಒಂದಷ್ಟು ರಿಯಾಯಿತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅಮೆರಿಕ ಮಾತುಕತೆಗೆ ಬರಲಿ, ಮತ್ತಷ್ಟು ತೆರಿಗೆಯನ್ನು ಕಡಿಮೆ ಮಾಡಲಿ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಭಾರತಕ್ಕೆ 26% ಟ್ಯಾಕ್ಸ್ ವಿಧಿಸ್ತಿದ್ದಂತ ಬೆನ್ನಲ್ಲೇ ನಾವು ಒಂದಷ್ಟು ಟ್ಯಾಕ್ಸ್ ನ ರಿಯಾಯಿತಿ ಕೊಡುವಂತ ಕೆಲಸವನ್ನ ಕೂಡ ಈ ಹಿಂದೆ ಮಾಡಿತ್ತು ಭಾರತ. ಸೊ ಅದೇ ರೀತಿ ಬೇರೆ ದೇಶಗಳಿಂದಲೂ ಕೂಡ ಅಮೆರಿಕ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತ ಕಾಣಿಸ್ತಾ ಇದೆ ಮಮತಾ.